ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ದೇವಿ ಮಹಾತ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿ ಸಂಚಿಕೆನಲ್ಲೂ ಕೂಡ ದೇವಿಯ ಪುರಾಣದ ಕುರಿತಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ. ದೇವಿ ಅವತಾರದ ಕುರಿತಾಗಿ ತಿಳ್ಕೊಳ್ತಾ ಇದ್ವಿ. ಯಾವ ಅವತಾರದಲ್ಲಿ ದೇವಿ ಅವತರಿಸ್ತಾಳೆ, ಹಾಗೆ ದೇವಾನುದೇವತೆಗಳು ಹೇಗೆ ಪರಿತಪಿಸ್ತಾ ಇದ್ದಾರೆ ಅಥವಾ ಹೇಗೆ ಬೇಡ್ಕೊಳ್ತಾ ಇದ್ದಾರೆ, ಇದರ ಕುರಿತಾಗಿ ಕಳೆದ ಸಂಚಿಕೆಯಲ್ಲಿ ಒಂದಷ್ಟು ಮಾಹಿತಿಯನ್ನು ಗುರೂಜಿಯವರು ನಮಗೆ ನೀಡಿದರು. ಸೊ ಇವತ್ತಿನ ಸಂಚಿಕೆಯಲ್ಲಿ ಇದರ ಮುಂದುವರೆದ ಭಾಗವಾಗಿ ಇನ್ನೊಂದಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಶ್ರೀ ರಾಮಕೃಷ್ಣ ಶಾಸ್ತ್ರಿಯವರು. ಮೊದಲನೇದಾಗಿ ಗುರುಜಿಯವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಶ್ರೀ ದುರ್ಗಾದೇವಿಯೇ ನಮಃ. ಇನ್ನು ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ಗುರೂಜಿಯವರು ದೇವಿ ಪುರಾಣವನ್ನ ನಮಗೆ ಹೇಳ್ತಾ ಇದ್ರು. ಅದರಲ್ಲಿ ಪಾರ್ವತಿ ದೇವಿ ಗಂಗಾ ಸ್ನಾನಕ್ಕೆ ಬರ್ತಾರೆ. ಸೊ ಪಾರ್ವತಿ ದೇವಿಯ ಎದುರಾಗ್ತಾರೆ ದೇವಾನುದೇವತೆಗಳು. ಆದ್ರೆ ಮುಂದೆ ಏನಾಗುತ್ತೆ, ಇದ್ರ ಕುರಿತಾಗಿ ಗುರೂಜಿಯವರು ಏನ್ ಹೇಳ್ತಾರೆ ಬನ್ನಿ ತಿಳ್ಕೊಳ್ಳೋಣ. ಗುರುಜಿ, ಬಹಳ ಕುತೂಹಲದಿಂದ ನಾನಂತೂ ಕಾಯ್ತಾ ಇದ್ದೀನಿ. ಹಾಗಿದ್ರೆ ದೇವಾನುದೇವತೆಗಳೆಲ್ಲ ಎದುರಾಗಿದ್ದಾರೆ ಪಾರ್ವತಿ ದೇವಿಗೆ, ಮುಂದೇನಾಗುತ್ತೆ? ಲೋಕ ಕಲ್ಯಾಣಕ್ಕೋಸ್ಕರವಾಗಿ ತಾನು ಅವತಾರವನ್ನು ತಿಳಿಯುತ್ತೇನೆ ಅಂತ ಹೇಳಿ ಆ ಜಗನ್ಮಾತೆ ಮಹಿಷಾಸುರರ ಮರ್ದನ ಮಾಡಿದ ಮೇಲೆ ಹಿಡಿದುಂಟು. ಹಾಗಾಗಿ ಈ ದೇವಾನುದೇವತೆಗಳಿಗೆ ಈ ಶುಂಭ ನಿಶುಂಭರಿಂದ ಅತ್ಯಂತ ಕಷ್ಟಗಳು ಏರ್ಪಾಡಾಗೋಗಿದೆ. ಹಾಗಾಗಿ ಈ ಒಂದು ಕಷ್ಟಗಳ ಪರಿಹಾರಕ್ಕೋಸ್ಕರವಾಗಿ ಬೃಹಸ್ಪತಿಯ ಮಾರ್ಗದರ್ಶನದಂತೆ ಹಿಮಾಲಯ ಪರ್ವತಕ್ಕೆ ಬಂದಿದ್ದಾರೆ. ಬಂದು ಆ ಜಗನ್ಮಾತೆ ಪ್ರಾರ್ಥನೆಯನ್ನು ಮಾಡಿದರು. ಹಿಂದಿನ ಎಪಿಸೋಡ್ಗಳಲ್ಲಿ ನಾವು ಬಹಳ ವಿಸ್ತಾರವಾಗಿ ಹೇಳಿದ್ವಿ ಯಾವ ರೀತಿಯಲ್ಲಿ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿದ್ರು ಹಾಗೆ ಅಂತ. ಹೀಗೆ ಪ್ರಾರ್ಥನೆ ಮಾಡ್ತಾ ಇರತಕ್ಕಂತಹ ಆ ದೇವಾನುದೇವತೆಗಳನ್ನು ನೋಡಿದಂತಹ ಆ ಜಗನ್ಮಾತೆ ಪಾರ್ವತಿ ಬಂದು ನಿಂತ್ಕೊಂಡು ಕೇಳ್ತಾಳೆ, ಅಪ್ಪ, ಎಲ್ಲ ದೇವಾನುದೇವತೆಗಳು ಕೂಡ ಈ ಹಿಮಾಲಯ ಪರ್ವತಕ್ಕೆ ಬಂದಿದ್ದೀರಿ, ಯಾರನ್ನು ಉದ್ದೇಶಿಸಿ ನೀವು ಈ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ, ನಿಮ್ಮ ಒಂದು ಅಪೇಕ್ಷೆ ಏನು ಅಂತ ಅವರು ಕೇಳ್ತಾ ಇದ್ದಾಳೆ. ಆಗ ಈ ಮಾತನ್ನು ಕೇಳಿದಂತಹ ದೇವಾನುದೇವತೆಗಳು ಕೈ ಮುಗಿದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಹೇಳ್ತಾರೆ, ಜಗನ್ಮಾತೆ, ಮಹಿಷಾಸುರನ ವಧೆ ಸಂದರ್ಭದಲ್ಲಿ ನೀವು ನನಗೆ ನಮಗೆಲ್ಲರಿಗೂ ಕೂಡ ಲೋಕವನ್ನು ಕಲ್ಯಾಣ ಮಾಡ್ತಕ್ಕಂತಹ ಒಂದು ಕೆಲಸವನ್ನು ಮಾಡಿ ನಮಗೆ ಅಭಯವನ್ನು ಕೊಟ್ಟಿದ್ರಿ. ಮುಂದೆ ಯಾವಾಗಲಾದರೂ ನಿಮಗೆ ಇಂತಹ ಒಂದು ಸಂಕಷ್ಟ ಪ್ರಾಪ್ತವಾದರೆ ಬಂದು ನನ್ನನ್ನು ಭೇಟಿಯಾಗಿ ನನ್ನನ್ನು ಸ್ಮರಣೆ ಮಾಡಿ ಅಂತ ಹೇಳಿದ್ರಿ. ಈಗ ನಮಗೆ ಆ ಅತ್ಯಂತ ಘೋರವಾಗಿರ್ತಕ್ಕಂಥ ಒಂದು ಕಷ್ಟ ಏರ್ಪಾಡಾಗಿದೆ ಈ ಶುಂಭ ನಿಶುಂಭರಿಂದ. ನಾವು ರಾಜ್ಯ ಧನ ಎಲ್ಲವನ್ನೂ ಕಳ್ಕೊಂಡ್ಬಿಟ್ಟಿದ್ದೀವಿ. ಬೀದಿಯಲ್ಲಿ ಪೊಟ್ರೆಗಳಲ್ಲಿ ವಾಸ ಮಾಡ್ತಕ್ಕಂಥ ಸಂದರ್ಭ ಏರ್ಪಾಡಾಗಿದೆ. ಹಾಗಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ದೇವಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಆ ಸಂದರ್ಭಕ್ಕೆ ಸರಿಯಾಗಿ ಆ ಜಗನ್ಮಾತೆ ಇವರ ಒಂದು ಕಳಕಳಿ, ಅವರ ಕಷ್ಟವನ್ನು ನೋಡಿ ಒಂದು ಮಾತು ಹೇಳ್ತಾಳೆ. ಒಂದು ಸರ್ತಿ ಅವರ ಏನು ಮನಸ್ಸಿನ ಒಂದು ಅಪೇಕ್ಷೆ ಇದೆ ಅದನ್ನು ಅರ್ಥ ಮಾಡಿಕೊಂಡಾಗ ಈ ಪಾರ್ವತಿಯ ಒಂದು ಶರೀರದಿಂದ ಒಂದು ದೇವಿ ಈಚೆ ಬರ್ತಾಳೆ. ಅವಳೇ ಅಂಬಿಕೆ. ದೇವಿ ಭಾಗವತದಲ್ಲಿ ಅಂಬಿಕೆ ಅಂತ ಕರೀತಾರೆ. ಹಾಗೆ ಈ ಪಾರ್ವತಿಯ ಕೋಶದಿಂದ ಸೆಲ್ಸ್, ಆ ಕೋಶದಿಂದ ಬಂದಿರತಕ್ಕಂತಹ ಆ ಜಗನ್ಮಾತೆನ ಕೌಶಿಕಿ ಅಂತ ಕೂಡ ಕರೀತಾರೆ. ಹಾಗಾಗಿ ದೇವಿ ಅಂಬಿಕೆ ಎಷ್ಟು ಮುದ್ದಾಗಿದ್ದಾಳೆ, ಎಷ್ಟು ಲಕ್ಷಣವಾಗಿದ್ದಾಳೆ ಅಂತಂತಂದರೆ ಅವಳ ಸೌಂದರ್ಯಕ್ಕೆ ಯಾವುದೂ ಕೂಡ ಸಾಟಿ ಇಲ್ಲ ಅಂತ. ಅತ್ಯಂತ ಸುಂದರಿ, ಅಬ್ಬಾ, ಆ ವರ್ಣಿಸೋದಕ್ಕೆ ಕೂಡ ಈ ಸಾಧ್ಯವೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಆ ಸೌಂದರ್ಯವಾಗಿರ್ತಕ್ಕಂತಹ ಕೌಶಿಕಿ ಅಂಬಿಕೆ ಅವ್ರ ಎದುರುಗಡೆ ಬಂದು ನಿಂತ್ಕೊಂಡು ಪಾರ್ವತಿ ಹೇಳ್ತಾಳೆ, ಇವರು ಪ್ರಾರ್ಥನೆ ಮಾಡ್ತಾ ಇರೋದು ನನ್ನನ್ನು. ಆಗ ಯಾವಾಗ ಈ ಒಂದು ನೋಡಿ, ಇಲ್ಲಿ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕ್ರಿ. ಯಾವಾಗ ಅತ್ಯಂತ ಸೌಂದರ್ಯವಾಗಿರ್ತಕ್ಕಂತಹ ಇದು ಕೋಶದಿಂದ ಆಕೆ ಬಂದು ಸೌಂದರ್ಯವತಿ ಈಚೆ ಬಂದ್ಲೋ, ಇನ್ನು ಉಳಿದಿದ್ದೇನು ಹೇಳಿ, ಕಪ್ಪು. ಆ ಪಾರ್ವತಿ ಕಪ್ಪು ಬಣ್ಣವನ್ನು ಹೊಂದುತ್ತಾಳೆ, ಕಾಳಿ ರೂಪವನ್ನು ಧರಿಸ್ತಾಳೆ. ಯಾವಾಗ ಆ ತಾಯಿ ಸೌಂದರ್ಯವತಿಯಾಗಿರ್ತಕ್ಕಂಥವಳು ಈಚೆ ಬಂದ್ಲೋ, ಈ ತಾಯಿ ಪಾರ್ವತಿ
ಕಪ್ಪು ರೂಪವನ್ನು ಧರಿಸಿ ಪಾರ್ವತಿ ಕಪ್ಪು, ಹ್ಮ್ ಆ ರೂಪವನ್ನು ಧರಿಸಿ ಕಾಳಿಯ ರೂಪವನ್ನು ಅವಳು ಹೊಂದುತ್ತಾಳೆ. ಆಗ ಆ ದೇವತೆಗಳಿಗೆ ಹೇಳ್ತಾಳೆ, ನಾನು ನಿಮಗೆ ಈಗಾಗಲೇ ಮಾತು ಕೊಟ್ಟಿದ್ದೀನಪ್ಪ, ಮುಂದಕ್ಕೆ ನಿಮಗೆ ಶುಂಭ ನಿಶುಂಭರಿಂದ ಯಾವ ರೀತಿ ತೊಂದರೆ ಇದೆಯೋ ಆ ಎಲ್ಲ ತೊಂದರೆಗಳನ್ನು ಕೂಡ ನಾನು ನಿವಾರಣೆ ಮಾಡ್ತೀನಿ. ನೀವೀಗ ಪ್ರಸ್ತುತ ನೀವೀಗ ಯಾವ್ಯಾವ ಸ್ಥಳದಲ್ಲಿದ್ದೀರೋ ಅಲ್ಲಿಗೆ ನೀವು ಹೊರಡಿ, ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಅಭಯವನ್ನು ಕೊಟ್ಟು ಅವ್ರನ್ನ ಕಳಿಸ್ತಾರೆ. ಆಗ ಈ ದೇವತೆಗಳು ಅಲ್ಲಿಂದ ಹೊರಡ್ತಾರೆ. ಹೊರಟಾಗ ಜಗನ್ಮಾತೆಯಾಗಿರ್ತಕ್ಕಂತಹ ಅಂಬಿಕೆ ಅಲ್ಲಿಂದ ಹೊರಟು ಸಿಂಹವಾಹಿನಿಯಾಗಿ ಈ ಶುಂಭ ನಿಶುಂಭರು ಇರ್ತಕ್ಕಂತಹ ಸ್ಥಳಕ್ಕೆ ಹತ್ತಿರದಲ್ಲಿ ಅವಳು ಬಂದು ನೆಲೆಗೊಳ್ತಾಳೆ. ಕಾಳಿ ಜೊತೆಯಲ್ಲಿ, ಪಾರ್ವತಿ ಜೊತೆಯಲ್ಲೇ ಆಕೆ ಬಂದು ನೆಲೆಗೊಳ್ತಾಳೆ. ಅಲ್ಲಿ ಎಷ್ಟು ಮಧುರವಾಗಿ ಅವಳು ಹಾಡ್ತಾ ಇರ್ತಾಳೆ ಅಂದರೆ ಆ ಒಂದು ಮಧುರವಾಗಿರ್ತಕ್ಕಂತಹ ಒಂದು ಧ್ವನಿಗೆ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಎಲ್ಲವೂ ಕೂಡ ಅತ್ಯಂತ ಆಕರ್ಷಿತವಾಗಿ ಅವಳ ಮಧುರ ಧ್ವನಿಯನ್ನು ಕೇಳ್ತಾ ನಿಂತ್ಕೊಂಡಿದೆಯಂತೆ. ಈ ಒಂದು ಅವಳ ಉದ್ದೇಶ ಏನು? ಶುಂಭ ನಿಶುಂಭರನ್ನು ಸಂಹಾರ ಮಾಡೋದು. ಆದರೆ ಜಗಳ ಮಾಡೋದಕ್ಕೂ ಒಂದು ಕಾರಣ ಬೇಕು. ಹಾಗಾಗಿ ಆ ಒಂದು ಸಂದರ್ಭ ಏರ್ಪಾಡಾಗೋ ಹಾಗೆ ಆ ಜಗನ್ಮಾತೆ ಸೌಂದರ್ಯವತಿಯಾಗಿರ್ತಕ್ಕಂತಹ ಅಂಬಿಕೆ ಅಥವಾ ಕೌಶಿಕಿ ಆ ತಾಯಿ ಅಲ್ಲಿ ಒಂದು ಹಾಡು ಹಾಡ್ತಾ ಇದ್ದಾಳೆ. ಇಲ್ಲಿ ನಾವು ಹೇಳಿದೆ ಮಹಾಸರಸ್ವತಿ ರೂಪಿಣಿ ಅಂತ ಹೇಳಿ. ದೇವಿ ಭಾಗವತದಲ್ಲಿ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಕೆನೇ ಸರಸ್ವತಿ, ಮಹಾಸರಸ್ವತಿ ರೂಪಿಣಿ. ಅಂಬಿಕೆನೇ ಮಹಾಸರಸ್ವತಿ, ಕೌಶಿಕಿ ಮಹಾಸರಸ್ವತಿ. ಈ ದೇವಿ ಇದರಲ್ಲಿ ಸಪ್ತಶತಿ ಹೇಳಾದ್ಮೇಲೆ ವೈಕೃತಿಕ ರಹಸ್ಯ ಅಂತ ಒಂದು ಬರುತ್ತೆ. ಆ ರಹಸ್ಯದಲ್ಲಿ ಹೇಳ್ತಾರೆ ಈ ಸರಸ್ವತಿನೇ ಅಂಬಿಕೆ, ಸರಸ್ವತಿನೇ ಕೌಶಿಕಿ. ಹಾಗಾಗಿ ಆ ರೂಪದಲ್ಲಿ ಯಾಕಂದರೆ ನಮ್ಮ ವೀಕ್ಷಕರಿಗೆ ಇದು ನಾವು ಹೇಳಬೇಕು. ಯಾಕಂದರೆ ಸರಸ್ವತಿ ಮಹಾಸರಸ್ವತಿ ರೂಪ ಅಂತ ಹೇಳುವಾಗ ಈ ಅಂಬಿಕೆನೇ ಮಹಾಸರಸ್ವತಿ. ಯಾರು ಈ ಮಹಾಸರಸ್ವತಿಯನ್ನು ಅವರು ಆರಾಧನೆ ಮಾಡ್ತಾರೋ ಅವರು ಸರ್ವಜ್ಞರಾಗಿಬಿಡ್ತಾರೆ. ಭಾಳ ಸ್ಪಷ್ಟವಾಗಿ ಆ ದೇವಿ ಭಾಗವತದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಮಹಾ ಸರಸ್ವತಿಯನ್ನು ಯಾರು ಆರಾಧನೆ ಮಾಡ್ತಾರೋ ಅವರು ಸರ್ವಜ್ಞರಾಗಿಬಿಡ್ತಾರೆ ಅಂತ ಹೇಳಿ ಅಂತಹ ಜಗನ್ಮಾತೆ ಆಗಿರ್ತಕ್ಕಂತಹ ಮಹಾಸರಸ್ವತಿ ರೂಪಿಣಿ, ಆ ಜಗನ್ಮಾತೆ ಆಗಿರ್ತಕ್ಕಂಥ ಅಂಬಿಕೆ ಕೌಶಿಕಿ ಅಲ್ಲಿ ಬಹಳ ಮನೋಹರವಾಗಿ ಬಹಳ ಚೆನ್ನಾಗಿ ಒಳ್ಳೆಯ ಕಂಠದಿಂದ ಹಾಡು ಹಾಡ್ತಾ ಇದ್ದಾಳೆ. ಆ ಹಾಡಿನಿಂದ ಆಕರ್ಷಿತವಾಗಿರ್ತಕ್ಕಂತಹ ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲವೂ ಕೂಡ ಸಂತೋಷವಾಗಿದೆ. ಆ ಸಂದರ್ಭಕ್ಕೆ ಈ ಶುಂಭ ನಿಶುಂಭರ ಜೊತೆಯಲ್ಲಿದ್ದಂತಹ ಚಂಡ ಮುಂಡ ಅಂತಕ್ಕಂಥ ಇಬ್ಬರು ರಾಕ್ಷಸರು ಅವರು ಆ ಸ್ಥಳದಲ್ಲಿ ಸುತ್ಕೊಂಡು ಬರ್ತಾ ಇದ್ದಾರೆ. ಈ ದೇವಿಯನ್ನು ಅವರು ದೂರದಲ್ಲಿ ನೋಡ್ತಾರೆ. ಇಷ್ಟು ಸುಶ್ರಾವ್ಯವಾಗಿ ಹಾಡ್ತಕ್ಕಂತಹ ಇವಳು ನೋಡೋದಕ್ಕೆ ಅದ್ಭುತವಾಗಿದ್ದಾಳೆ. ಇಂತಹ ಸೌಂದರ್ಯವತೆ ಇಡೀ ಎಲ್ಲೂ ಇಲ್ಲ, ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಅಂತಹ ಸೌಂದರ್ಯವತಿ ಇಲ್ಲಿದ್ದಾಳೆ. ಇಂತಹ ಸೌಂದರ್ಯವತಿ ನಮ್ಮ ಮಹಾರಾಜನಾಗಿರ್ತಕ್ಕಂಥ ಶುಂಭ ನಿಶುಂಭರಲ್ಲಿ ಯಾರಾದರೂ ಮದುವೆ ಮಾಡಿಕೊಂಡ್ರೆ ಬಹಳ ಸಂತೋಷ ಆಗುತ್ತೆ ಅನ್ನೋಂತಹ ಒಂದು ಅಪೇಕ್ಷೆ ಇಟ್ಕೊಂಡು ಈ ಚಂಡ ಮುಂಡ ಏನು ಮಾಡ್ತಾರೆ, ಅವಳ ಸೌಂದರ್ಯವನ್ನು ನೋಡಿ ಆ ಮಹಾರಾಜನಾಗಿರ್ತಕ್ಕಂತಹ ಈ ಶುಂಭ ನಿಶುಂಭರ ಹತ್ರ ಹೋಗಿ ಹೇಳ್ತಾರೆ, ನೋಡು ಮಹಾರಾಜ, ನಿನ್ನ ಹತ್ರ ಎಂಥಂಥದ್ದಿದೆ ಅಂದರೆ ಇಂದ್ರನ ಐರಾವತ ಇದೆ, ಇಂದ್ರನ ಖಡ್ಗಗಳಿದೆ, ಇಂದ್ರ ಪಾಲಿಸ್ತಾ ಇದ್ದಕ್ಕಂಥ ರಾಜ್ಯ ನಿನ್ನ ಹತ್ರ ಇದೆ, ಇಂದ್ರನ ಹತ್ರ ಇದ್ದಂತಹ ಸರ್ವ ವಸ್ತುಗಳು ಇದೆ, ಸಮುದ್ರದಲ್ಲಿರ್ತಕ್ಕಂಥ ಎಲ್ಲ ವಜ್ರ ವೈಡೂರ್ಯಗಳು ಆಸ್ತಿ ಎಲ್ಲ ಮುತ್ತು ರತ್ನ ಎಲ್ಲ ನಿನ್ನ ಹತ್ರ ಇದೆ, ಇವೊಂದು ಛತ್ರ ಇದೆ, ವರುಣನ ಛತ್ರ ಇದೆ, ಯಮ ನಿನ್ನ ಮನೆ ಬಾಗಿಲು ಕಾಯೋಂಗೆ ಇಟ್ಕೊಂಡಿದೀಯ, ಸೌಂದರ್ಯದಲ್ಲಿ ನಿನ್ನ ಹತ್ರ ಇಲ್ಲದೆ ಇರ್ತಕ್ಕಂಥದ್ದೇ ಇಲ್ಲ. ಈ ಇಂದ್ರನ ಹತ್ರ ಇದ್ದಂಥ ಮೇನಕೆ ಅವರು ಕೂಡ ನಿನ್ನ ಹತ್ರ ಇದ್ದಾರೆ, ವಜ್ರ ವೈಡೂರ್ಯಗಳು ನಿನ್ನ ಹತ್ರ ಐರಾವತ ಇದೆ, ಇಂಥದ್ದು ಇಲ್ಲ ಅಂತ ಹೇಳಿ ಇಲ್ಲ. ಆದರೆ ನಿನ್ನ ಹತ್ರ ಒಂದೇ ಒಂದು ಕೊರತೆ ಕಾಣಿಸ್ತಾ ಇದೆ. ಅವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ನನ್ನ ಹತ್ರ ಇಷ್ಟಿದ್ರು ಇನ್ನೂ ಒಂದು ಕೊರತೆ ಅಂತ ಅದರಲ್ಲ, ಏನದು ಅಂತ ಅಂದಾಗ ನೋಡಿ, ಯಾವ್ದಾದ್ರು ಮನುಷ್ಯನಿಗೆ ನಿನ್ನ ವೀಕ್ನೆಸ್ ಅಂತ ಹೇಳಿದ ತಕ್ಷಣ ಕೋಪ ಬರುತ್ತೆ. ನೀನು ಚೆನ್ನಾಗಿದೆ ಕಣ, ನಿನ್ನ ಮಸಾಲೆ ನೀನು ತುಂಬ ಕಣವೋ ಅಂತ ಹೇಳ್ತಾನೆ, ಮೇಲೆ ಕೊಡೋಗಿರ್ತಾನೆ.
ಎಲ್ಲ ಇದೆ ಕಣೆ, ನನ್ನ ಹತ್ರ ಇದೊಂದು ಇಲ್ಲ ಕಣೆ ಅಂದರೆ ಹೆಂಗೆ ಅನಿಸುತ್ತೆ? ವೈ ಐ ಆಮ್ ನಾಟ್ ಹ್ಯಾವಿಂಗ್ ದಿಸ್, ಎಲ್ಲಿ ನನಗೆ ಅದರ ಕಡಿಮೆ ಇದೆ ಅದನ್ನು ಫಿಲ್ ಮಾಡ್ಕೋಬೇಕು ಅಂತ. ಯಾವಾಗಲೂ ಮನುಷ್ಯನಿಗೆ ಎಲ್ಲ ತುಂಬ ಇದೆ ಅನ್ನುವಾಗ ಇನ್ನೂ ಬೇಕು ಅನ್ನೋ ಆಸೆ ಜಾಸ್ತಿ ಆಗಿಬಿಡುತ್ತೆ. ಹಾಗೆ ಇವರು ಬಂದು ಅವಳ ಸೌಂದರ್ಯವನ್ನು ವರ್ಣಿಸ್ಬಿಡ್ತಾರೆ. ಇಡೀ ಪ್ರಪಂಚದಲ್ಲಿ ಬ್ರಹ್ಮ ಸೃಷ್ಟಿನಲ್ಲಿ ನೀನು ಎಲ್ಲಿ ಕೆದಕಿ ಉದುಕಿ ಮಾಡಿದ್ರು ಕೂಡ ಅಂಥ ಸೌಂದರ್ಯವತಿ ಹೆಣ್ಣು ನಿನಗೆ ಸಿಕ್ಕೋಲ್ಲ, ಇಲ್ಲ. ಅಂತಹ ಸೌಂದರ್ಯವತಿ ನಮ್ಮ ರಾಜ್ಯದಲ್ಲಿ ಬಂದಿದ್ದಾಳೆ. ಅವಳ ಜೊತೆ ಯಾರೋ ಕಪ್ಪುಗಿರೋಳು ಇದ್ದಾಳೆ. ಅವಳಿಗೆ ಗೊತ್ತಿಲ್ಲ ಕಾಳಿ ಅಂತ, ಯಾರೋ ಒಬ್ಳು ಕಪ್ಪುಗಿರೋಳು ಇದ್ದಾಳೆ. ಈ ಹುಡುಗಿ ಮಾತ್ರ ಹೇಳಿ ಕೇಳಿ ಅಂಥ ಸೌಂದರ್ಯವತಿ ಸಿಂಹವಾಹಿನಿ, ಅವಳು ಸಿಂಹನ ಜೊತೆಲಿ ಇಟ್ಕೊಂಡ್ಬಂದಿದ್ದಾಳೆ. ನೀನು ಅವಳನ್ನ ಮದುವೆ ಮಾಡ್ಕೊಂಬಿಟ್ರೆ ನಿನ್ನಂಥ ಭಾಗ್ಯವಂತ ಎಲ್ಲೂ ಇರೋ ನಭೂತವನ ಭವಿಷ್ಯತೆ ಅಂತ. ಯಾವಾಗ ಆ ಒಂದು ಹೆಣ್ಣಿನ ಸೌಂದರ್ಯವನ್ನು ಅವಳು ಮುಂದೆ ಅವರು ವರ್ಣಿಸಿಬಿಟ್ರೋ ಇವನು ಮೋಹಕನಾಗ್ಬಿಡ್ತಾನೆ. ನನಗೆ ಬೇಕು, ಇನ್ನು ಹೇಗಾದರೂ ಮಾಡಿ ಸಮಾಧಾನ ಭೇದ ದಂಡ ನೀನು ಏನು ಬೇಕಾದ್ರೆ ಮಾಡಪ್ಪ, ನನಗೆ ಆ ಹುಡುಗಿ ಬೇಕು ಅಂತ ಒಂದು ಆಸೆ ಇಟ್ಕೋತಾನೆ. ಯಾವಾಗ ಆ ಶುಂಭನಿಗೆ ತನ್ನ ವಶ ಮಾಡ್ಕೋಬೇಕು ಆ ಹೆಣ್ಣನ್ನು ಅನ್ನೋಂಥ ಆಸೆ ಉಂಟಾಗುತ್ತೆ, ಆವಾಗ ಅವಳ ಹತ್ರ ಏಕಾಏಕಿ ಇವನು ಹೋದರೆ ಸರಿ ಹೋಗೋದಿಲ್ಲ. ವಿಪರೀತ ಮಹಾರಾಜ, ಅಂತಹ ಅವನು ನಾನೇ ಹೋಗಿ ಕೇಳಿದ್ರೆ ಮರ್ಯಾದೆ ಇರೋದಿಲ್ಲ ಅಂತ ಒಬ್ಬ ದೂತನನ್ನು ಕಳಿಸ್ತಾನೆ. ಹೋಗಿ ಅವಳ ಹತ್ರ ನನ್ನ ವಿಚಾರವನ್ನು ಹೇಳು ಅಂತ ಹೇಳಿ. ಆ ದೂತನ ಹೆಸರು ಏನಪ್ಪ ಅಂದರೆ ಸುಗ್ರೀವ ಅಂತ ಹೇಳಿ. ಈ ಸುಗ್ರೀವ ನಿಮ್ಗೆ ಎಲ್ಲಿ ಜ್ಞಾಪಕ ಬರ್ತಾನೆ? ರಾಮಾಯಣದಲ್ಲಿ ಜ್ಞಾಪಕ ಬರ್ತಾನೆ, ಹೌದು ಅಲ್ವಾ? ಆ ಸುಗ್ರೀವ ಬೇರೆ, ಈ ಸುಗ್ರೀವ ಬೇರೆ, ಕನ್ಫ್ಯೂಷನ್ ಬೇಡ. ರಾಕ್ಷಸ ಇವನು ಕೂಡ. ಈ ಪಟಾಲಂನಲ್ಲಿದ್ದಂತಹ ಸುಗ್ರೀವ ಬಹಳ ಬುದ್ಧಿವಂತ, ಬಹಳ ಬುದ್ಧಿವಂತ, ಚತುರ. ಆ ರಾಜಕಾರ್ಯವನ್ನು ಹೇಗೆ ಮಾಡಬೇಕು, ಆ ಸಂಧಾನವನ್ನು ಹೇಗೆ ಮಾಡಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ತಿಳ್ಕೊಂಡು ಅದ್ಭುತವಾಗಿರ್ತಕ್ಕಂಥ ಬುದ್ಧಿವಂತ. ಅವನನ್ನು ಸೆಲೆಕ್ಟ್ ಮಾಡಿ ಆ ಹೆಣ್ಣತ್ರ ಕಳಿಸ್ತಾನೆ. ಹೋಗಪ್ಪ, ಅವನ ಹತ್ರ ಮಾತಾಡಿಕೊಂಡು ಅವಳನ್ನು ಒಲಿಸ್ಕೊಂಡು ನೀನು ಅವ್ರಿಗೆ ಹೇಳು, ನಮ್ಮ ಬಗ್ಗೆ ಎಲ್ಲ ವಿವರವಾಗಿ ಹೇಳಿ ಅವಳನ್ನು ಭಾಳ ಮರ್ಯಾದೆಯಿಂದ ನೀನು ಕರ್ಕೊಂಡು ಬರಬೇಕು, ಇದು ನಿನ್ನ ಜವಾಬ್ದಾರಿ ಅಂತ ಹೇಳಿ ಅವನನ್ನು ಅವಳ ಹತ್ರ ಕಳಿಸ್ತಾನೆ. ಈ ದೂತ ಏನು ಮಾಡ್ತಾನೆ, ಸುಗ್ರೀವ ಅವಳ ಮುಂದೆ ಹೋಗಿ ನಮಸ್ಕಾರವನ್ನು ಮಾಡ್ತಾನೆ. ನೋಡಿ, ಅದನ್ನ ಹೇಳಿದ್ರೆ ಡೆಕೋರಮ್ ಅಂತ. ಬಂದು ಕೇಳ್ತಾನೆ, ಹೀಗೆ ಹೇಳಬೇಕು ಅಂತ ಏನು ಹೇಳಿದ್ರು ಅದನ್ನು ಹೇಳ್ತಾನೆ. ನಾನು ಈ ರಾಜ್ಯದ, ಈ ಪ್ರಪಂಚದಲ್ಲಿ ಯಾರು ಗೆದ್ದಿದ್ದಾರೋ ಅಂತಹ ಮಹಾಶ್ರೇಷ್ಠನಾಗಿರ್ತಕ್ಕಂತಹ ಶುಂಭ ನಿಶುಂಭರ ನಾನು ದೂತ. ನಿನ್ನನ್ನು ಭೇಟಿಯಾಗೋದಕ್ಕೆ ಬಂದಿದ್ದೀನಿ. ನೀನು ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ವಿಚಾರ ನಮಗೆ ಗೊತ್ತಾಗಿದೆ. ನಮ್ಮ ಮಹಾರಾಜನಿಗೂ ಕೂಡ ಈ ಚಂಡಮುಂಡರು ನಿನ್ನ ಒಂದು ಏನು ಇದರ ಬಗ್ಗೆ, ನಿನ್ನ ಲಕ್ಷಣದ ಬಗ್ಗೆ, ನಿನ್ನ ಇದರ ಬಗ್ಗೆ ಭಾಳ ವಿವರವಾಗಿ ಹೇಳಿದ್ದಾರೆ. ನಮ್ಮ ಮಹಾರಾಜ ನಿನ್ನನ್ನು ಪತ್ನಿಯಾಗಿ ಅಥವಾ ಮಹಾರಾಣಿಯಾಗಿ ಸ್ವೀಕಾರ ಮಾಡಬೇಕು ಅನ್ನುವಂತಹ ಅಪೇಕ್ಷೆಯನ್ನು ಇಟ್ಕೊಂಡಿದ್ದಾನೆ. ಹಾಗಾಗಿ ದಯವಿಟ್ಟು ಬಂದು ನೀನು ನಮ್ಮ ಮಹಾರಾಜನನ್ನು ವಿವಾಹವಾಗಬೇಕು ಅಂತ ಬಹಳ ವಿವರವಾಗಿ ಹೇಳ್ತಾನೆ. ಅವನ ಹತ್ರ ಇದ್ದಂತಹ ದೇವರುಗಳನ್ನೆಲ್ಲ ಗೆದ್ದಿದ್ದು ಅದು ಇದು ಇದೆಲ್ಲ ಗೊತ್ತಿದೆಯಲ್ಲ, ಎಲ್ಲ ತಿರ್ಗಿ ನಾವು ಹೇಳೋದು ಬೇಡ. ಅಂಥ ಪೂರ್ತಿ ವಿವರಣೆಗಳನ್ನು ನಮ್ಮ ಮಹಾರಾಜ ಇಂಥ ದೊಡ್ಡವನು ಅಂತ ಹೇಳಿ ಎಲ್ಲ ರೀತಿಯಾಗಿರ್ತಕ್ಕಂಥ ವಿವರಣೆಗಳನ್ನು ಆಕೆಗೆ ಕೊಡ್ತಾನೆ. ಕೊಟ್ಟು ಆಗ ಆ ವಿಷಯವನ್ನು ಅವನು ತಿಳಿಸ್ತಾನೆ. ಆ ವಿಷಯವನ್ನು ತಿಳಿಸಿದಾಗ ಆಕೆ ಏನು ಹೇಳ್ತಾಳೆ ಅಂತಂದರೆ, ನೋಡು, ನೀನು ಹೇಳಿದ್ದೆಲ್ಲ ಸರಿ, ನಿಮ್ಮ ಮಹಾರಾಜ ಅತ್ಯಂತ ವೀರ, ಶೂರ, ಧೀರ, ಶ್ರೀಮಂತ ಎಲ್ಲ ಒಪ್ಕೊತೀನಿ. ಆದರೆ ನಾನು ಒಂದು ಪ್ರತಿಜ್ಞೆಯನ್ನು ಮಾಡಿಬಿಟ್ಟಿದ್ದೀನಿ. ಏನು ಪ್ರತಿಜ್ಞೆ ಮಾಡಿದ್ದೀನಿ ಅಂತಂದರೆ, ನನ್ನನ್ನು ಗೆಲ್ಲಬೇಕು, ವೀರತನದಲ್ಲಾಗಲಿ ಧೀರತನದಲ್ಲಾಗಲಿ ಮತ್ತು ಎಲ್ಲ ರೀತಿಯಲ್ಲೂ ನನ್ನನ್ನು ಗೆದ್ದು ನನ್ನಲ್ಲಿರ್ತಕ್ಕಂಥ ಅಹಂಕಾರವನ್ನು ಮೆಟ್ಟಿ, ನನ್ನಲ್ಲಿರ್ತಕ್ಕಂಥ ಅಹಂಕಾರವನ್ನು ಮೆಟ್ಟಿದ್ರೆ ಆಗ ನನ್ನನ್ನು ಸೋಲಿಸಿದ್ದೆ ಆದರೆ ನಾನು ಅವನ್ನ ಮದುವೆ ಮಾಡ್ಕೋತೀನಿ. ಈ ಒಂದು ಇದನ್ನು ನಾನು ನಿರ್ಧಾರ ಮಾಡಿ ಶಪಥ ಮಾಡಿದ್ದೀನಿ. ಹಾಗಂತ ನೀನು ನಿಮ್ಮ ಶುಂಭ ನಿಶುಂಭರಿಗೆ ತಿಳಿಸು ಅಂತ ಹೇಳ್ತಾಳೆ ಅಂತ ಹೇಳ್ತಾ ಮುಂದಿನ ಭಾಗದಲ್ಲಿ ಈ ಮುಂದೆ ಏನಾಯಿತು ಅನ್ನೋದನ್ನು ನಾವು ತಿಳಿಸ್ಕೊಡೋಣ. ಖಂಡಿತ ಗುರುಗಳೇ. ವೀಕ್ಷಕರೇ, ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ವಿರಾಮದ ಬಳಿಕ ದೇವಿ ಮಹಾತ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಗುರೂಜಿಯವನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಥವಾ ಜಾತಕವನ್ನು ನಾವಿನ್ನೂ ಬರ್ಸ್ಕೊಂಡಿಲ್ಲ, ಜಾತಕವನ್ನು ಬರ್ಸ್ಕೊಳ್ಬೇಕು ಅನ್ನೋಂಥವ್ರಿಗೆ ಒಂದು ಸುವರ್ಣ ಅವಕಾಶವಿದೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ಗುರೂಜಿಯವ್ರನ್ನ ನೇರವಾಗಿ ಬಂದು ಭೇಟಿ ಆಗಬಹುದು. ಗುರೂಜಿಯವರು ಇದೇ ಬೆಂಗಳೂರಿನ KR ಪುರಮದಲ್ಲಿ ಅವರ ಕಚೇರಿ ಇದೆ. ಆ ಕಚೇರಿಗೆ ಬಂದು ಭೇಟಿಯಾಗಿ ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳನ್ನು ನೀವು ಕಂಡುಕೊಳ್ಬಹುದಾಗಿದೆ. ಇನ್ನು ಶುಂಭ ನಿಶುಂಭ ಈ ರಾಕ್ಷಸರು ಮದುವೆ ಆಗಲಿಕ್ಕೆ ಹೊರಟಿದ್ದಾರೆ. ಈ ಮುಂದೆ ಏನಾಗುತ್ತೆ? ಆ ಹೆಣ್ಣನ್ನು ಅವರು ಒಲಿಸ್ಕೊಳ್ತಾರ? ಆಕೆಯ ಸವಾಲನ್ನು ಅವರು ಸ್ವೀಕರಿಸ್ತಾರ? ನೋಡೋಣ ಗುರುಜಿ, ಮುಂದೇನಾಗತ್ತೆ? ಕುತೂಹಲಕಾರಿಯಾಗಿರ್ತಕ್ಕಂಥ ಘಟ್ಟ. ಹೌದು. ಯಾವಾಗ ಈ ಸುಗ್ರೀವನಿಗೆ ಅಲ್ಲಿ ಕಳಿಸಿದ್ರು, ಇವನ ಬಗ್ಗೆ ಅವನು ವಿವರವಾಗೆಲ್ಲ ಹೇಳ್ದ, ಎಲ್ಲ ಆಯಿತು. ಅವಳು ಹೇಳೋದು, ನನ್ನ ಅಹಂಕಾರವನ್ನು ಮೆಟ್ಟಿ ನಿಲ್ತಕ್ಕಂತಹ ಒಬ್ಬ ವೀರ ಧೀರ ಶೂರ ನನ್ನನ್ನು ಸೋಲಿಸಬೇಕು, ಸೋಲಿಸಿ ನನ್ನನ್ನು ಇನ್ನೇನು ಇಲ್ಲಪ್ಪ ನಾನು ಸರೆಂಡರ್ ಆಗಿಬಿಟ್ಟೆ ನಿನಗೆ ಅನ್ನೋ ಸ್ಥಿತಿಗೆ ಬಂದರೆ ಅಂತಹ ಧೀರನನ್ನು ನಾನು ಮದುವೆ ಮಾಡ್ಕೋತೀನಿ ಅಂತ ನಾನು ಶಪಥ ಮಾಡಿಬಿಟ್ಟಿದ್ದೀನಿ, ಇದನ್ನು ಹೋಗಿ ಹೇಳು ಅಂತ ಹೇಳ್ತಾಳೆ. ಆಗ ಅದೇ ಮಾತನ್ನು ಈ ಸುಗ್ರೀವ ಏನು ಮಾಡ್ತಾನೆ, ಶುಂಭ ನಿಶುಂಭರ ಹತ್ರ ಬರ್ತಾನೆ. ಶುಂಭ ನಿಶುಂಭರ ಹತ್ರ ಬಂದು ವಿವರವಾಗಿ ಎಲ್ಲ ಇಲ್ಲಿ ಏನೇನು ವಿದ್ಯಮಾನಗಳು ನಡೀತೋ ಆ ಎಲ್ಲ ವಿದ್ಯಮಾನಗಳನ್ನು ಬಹಳ ವಿವರವಾಗಿ ತಿಳಿಸ್ಕೊಡ್ತಾರೆ. ಅಲ್ಲಿರ್ತಕ್ಕಂಥ ಸಭೆಯಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಅದನ್ನು ಅವಲೋಕಿಸ್ತಾರೆ. ಒಬ್ಬ ಸಂಧಾನ ಮಾಡೋದಕ್ಕಂತ ಹೋದಾಗ ಅವನು ಏನು ಮಾತಾಡ್ತಾನೆ ಅನ್ನೋದು ಬಹಳ ಮುಖ್ಯವಾಗಿಬಿಡುತ್ತೆ. ಇಲ್ಲಿ ನಮಗೆ ಕುರುಕ್ಷೇತ್ರದ ಯುದ್ಧ ಮಾಡೋದಕ್ಕಿಂತ ಮುಂಚೆ ಪರಮಾತ್ಮನಾಗಿರ್ತಕ್ಕಂಥ ಶ್ರೀಕೃಷ್ಣ ಅಲ್ಲಿಗೆ ಹೋಗ್ತಾನೆ. ಕೌರವರ ಒಂದು ಸಭೆ ನಡೀತಿರುತ್ತೆ. ಅಲ್ಲಿ ಎಂತೆಂಥ ಮಹಾನುಭಾವರು ಇರ್ತಾರೆ, ಭೀಷ್ಮ, ದ್ರೋಣ, ಕೃಪಾಚಾರ್ಯರು, ದ್ರೋಣಾಚಾರ್ಯರು, ಅಯ್ಯಯ್ಯೋ ಅತಿರಥ ಮಹಾರಾಜರೆಲ್ಲ ಕೂತಿರ್ತಕ್ಕಂಥ ಸಭೆ. ಅಂತಹ ಮಹಾಸಭೆಯಲ್ಲಿ ಕೃಷ್ಣ ಒಂದು ಆ ಪಾಂಡವರ ಪಕ್ಷದಿಂದ ಒಬ್ಬ ಸಂಧಾನಕಾರನಾಗಿ ಹೋಗ್ತಾನೆ ರೀ. ಆ ಸಂದರ್ಭ ನೀವು ನೋಡಬೇಕು. ನಾವು ಸುಮ್ಮನೆ ಅನ್ಕೋತೀವಿ, ಅದನ್ನು ನೀವು ಊಹಿಸ್ಕೊಳ್ಳಿ. ನಾವೇ ಆ ಸಂಧಾನಕಾರರಾಗಿ ಹೋಗಿದ್ದೇವೆ, ಅತ್ಯಂತ ದಿಗ್ಗಜರ ಮಧ್ಯದಲ್ಲಿ ನಿಂತು ಮಾತಾಡಬೇಕು, ಇವ್ರ ಪರವಾಗಿ ಮಾತಾಡಬೇಕು ಅಂತಂದರೆ ನೀವಾಗಿರೋದಿಲ್ಲ ರೀ. ಹೌದು ಗುರುಗಳೇ, ಯು ಆರ್ ರೆಪ್ರೆಸೆಂಟಿಂಗ್ ಎ ಟೀಮ್. ನಿಮ್ಮ ಮಾತು ಏನಿದೆ ಭಾಳ ತೂಕ ಇರುತ್ತೆ. ಅದಕ್ಕೋಸ್ಕರನೇ ಯಾವ ದೂತ ಯಾವ್ದಾರ ಮಹಾರಾಜನ ಸ್ಥಾನಕ್ಕೆ ಹೋದರೆ ಅವ್ನು ಏನೇ ಕೆಟ್ಟದಾಗ ವರ್ತಿಸ್ಲಿ, ಅವ್ನು ಏನೇ ಕೆಟ್ಟದಾಗ ಮಾತಾಡಲಿ, ಅವನು ವೈಯಕ್ತಿಕವಾಗಿ ಮಾತಾಡ್ತಿರೋದಿಲ್ಲ. ಅದಕ್ಕೋಸ್ಕರನೇ ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ದೂತನ ವಧೆ ಆಗಲಿ, ದೂತನಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ಹಿಂಸೆ ಕೊಡಬಾರ್ದು ಅಂತ ಹೇಳುತ್ತೆ. ಎಲ್ಲಿ ಬೇಕಾದ್ರೂ ತೆಗೆದು ನೋಡ್ರಿ. ಯಾರು ಈಗ ದೂತನಿಗೆ ಅಂತಂದರೆ ಈಗಿನ ಕಾಲದಲ್ಲಿ ಬಿಡಿ, ನಾವು ಅದನ್ನು ಕಂಪೇರ್ ಮಾಡೋಕ್ಕಾಗಲ್ಲ. ದೂತ ಅಂತಂತಂದರೆ ಅವನಿಗೆ ಆಗಿರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಪದವಿ, ಅದು ಸ್ಥಾನ. ಕೃಷ್ಣ ಹೋದಾಗ ಅವನು ಕೊಡ್ತಕ್ಕಂಥ ಮರ್ಯಾದೆನ ಎಷ್ಟು ಚೆನ್ನಾಗಿ ಅವನಿಗೆ ಗೌರವಯುತವಾಗಿ ಒಳಗಡೆ ಕರೆದು ಕೂರಿಸಿ ಅವನು ಹೇಳೋ ಮಾತನ್ನು ಭಾಳ ಇದನ್ನ ಕೇಳ್ತಾರೆ. ಅದೇ ರೀತಿಯಲ್ಲಿ ರಾವಣಾಸುರನಿಗೆ ಬುದ್ಧಿ ಹೇಳೋದಕ್ಕೋಸ್ಕರವಾಗಿ ಹನುಮಂತ ಇವನು ಹೋಗಿರ್ತಾರೆ. ನೀನು ತಿಳುವಳಿಕೆ, ನೀನು ಮಾಡಿರ್ತಕ್ಕಂಥದ್ದು ತಪ್ಪು, ಸೀತಾಪಹರಣ ತಪ್ಪು ಕಡೆಯ, ಸ್ತ್ರೀ ಮೇಲೆ ಕಾಮಕ್ಕೆ ಮೋಹನಾಗ್ಬಿಟ್ಟಿದ್ಯಾ ನೀನು, ನಿನಗೆ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂತಹ ನೀ ಮಹಾರಾಜ ಚಕ್ರವರ್ತಿ. ರಾವಣಾಸುರ ಎಂಥ ಮಹಾನುಭಾವ ರೀ, ಎಷ್ಟು ವಿದ್ಯಾವಂತ, ಏನ್ರಿ ಅವನು, ಅಯ್ಯೋ ಅದನ್ನು ಅವನ ಬಗ್ಗೆ ಹೇಳಬೇಕು, ಅಷ್ಟು ವಿದ್ಯಾವಂತ. ಅವನು ಮಾಡಿದ್ದು ಒಂದು ತಪ್ಪು ಅಂತಾನೆ, ಸೀತಾಪಹರಣ, ಕಾಮಕ್ಕೆ ಒಳಗಾಗ್ಬಿಟ್ಟ ಅವನು. ಹೀಗೆ ಇವ್ರುಗಳು ಅಲ್ಲಿ ನೋಡಿದ್ರೆ ಆ ಥರ ಕತೆ, ಇಲ್ಲಿ ನೋಡಿದ್ರೆ ಇವರು ದೂತದಲ್ಲಿ ಇವ್ರನ್ನೆಲ್ಲ ಸೋಲಿಸಿ 5 ಗ್ರಾಮಗಳನ್ನ ಕೂಡ ಕೊಡೋದಿಲ್ಲ, ಒಂದು ಸೂಜಿಯ ಮುಣದಷ್ಟು ಕೊಡೋದಿಲ್ಲ. ಈ ಥರ ಎಲ್ಲ ನಮಗೆ ಜ್ಞಾಪಕ ಬರುತ್ತೆ. ಹಾಗೆ ದೂತ ಅಂತಂದ್ರೆ ಭಾಳ ಶಕ್ತಿ ಅದು. ಹಾಗೆ ಈ ಸುಗ್ರೀವ ಏನು ಮಾಡ್ತಾನೆ, ಈ ಮಹಾರಾಜ ಶುಂಭ ನಿಶುಂಭರ ಹತ್ರ ಬಂದಿದ್ದಾನೆ. ಬಂದು ಅಲ್ಲಿ ನಡೆದಂಥ ಎಲ್ಲ ಸಮಗ್ರ ವಿಚಾರವನ್ನು ವಿಸ್ತಾರವಾಗಿ ಹೇಳಿದ್ದಾನೆ. ಆ ಸುತ್ತಮುತ್ತ ಕೂತಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಭಾಳ ಶಾಂತವಾಗಿ ಗಲಾಟೆ ಮಾಡದೆ ಕೇಳಿಸ್ಕೊತಿದ್ದಾರೆ. ಇವನ ಪ್ರತಿಯೊಂದು ವಾಕ್ಯನೂ ಕೂಡ ಭಾಳ ಇದಾಗಿ ಕೇಳಿಸ್ಕೊತಿದ್ದಾರೆ. ಆಗ ಅಲ್ಲಿರ್ತಕ್ಕಂಥವರೆಲ್ಲ ಏನು ಆಲೋಚನೆ ಮಾಡ್ತಾರೆ ಅಂದರೆ, ಅಷ್ಟು ಅಹಂಕಾರಿನ ಆ ಹೆಣ್ಣು, ಇಂತಹ ಅಹಂಕಾರಿ ಹೆಣ್ಣು ನಮಗೆ ಬೇಕಾ ಅನ್ನುವಂಥ ಆಲೋಚನೆ. ಅಲ್ಲಿರ್ತಕ್ಕಂಥ ಕೆಲವರು ಏನಂತಾರೆ, ಅದನ್ನು ತರ್ಜುಮೆ ಮಾಡಿಬಿಟ್ಟಿರ್ತಾರೆ.
ಏನು ತರ್ಜುಮ್ನೆ ಮಾಡ್ತಾ ಇರೋದು ಈಗಿನ ಕಾಲದಲ್ಲಿ ಇದೆಯಲ್ಲ, ಏನೋ ಮಾತಾಡಿದ್ದಕ್ಕೆ ಇನ್ನೊಂದು ಅರ್ಥ ಕಲ್ಪಿಸೋದು. ಹಾಗಾಗಿ ಅವ್ರು ಏನಂತ ಕಲ್ಪನೆ ಮಾಡ್ತಾರೆ ಅಂದರೆ, ಆ ಹೆಣ್ಣು ಅತ್ಯಂತ ಕಾಮುಕ ಹೆಣ್ಣಿರಬೇಕು, ತನ್ನ ದೇಹದಲ್ಲಿರ್ತಕ್ಕಂಥ ಆ ಒಂದು ಏನಿದೆ ಅಹಂಕಾರ ಅನ್ನೋ ಇದಿದೆ, ಅದನ್ನು ತಡೆದು ಮುಷ್ಟಿಯಲ್ಲಿ ಹಿಡ್ಕೊಡ್ತಕ್ಕಂತಹ ಅಂಥದ್ದನ್ನು ಸುಖ ಕೊಡ್ತಕ್ಕಂತಹ ಯಾರಾದರೂ ಇದಾರ ಅಂತ ಅವಳು ಹೇಳ್ತಾ ಇದ್ದಾಳೆ ಅಂತ ಅವ್ರು ಪರಿಭಾವಿಸ್ಬಿಡ್ತಾರೆ. ಇದನ್ನು ಕೂಡ ಪರಿಭಾವಿಸ್ತಾರೆ ಅವರು. ನೋಡಿ, ರಾಕ್ಷಸರು ಕೆಟ್ಟದಾಗ ಆಲೋಚನೆ ಮಾಡೋದು. ಸೊ ಈ ಥರ ಅವಳು ಅದನ್ನು ಹೇಳ್ತಾ ಇದ್ದಾಳೆ, ಅದನ್ನು ಇವನು ಈ ಥರ ನಮ್ಗೆ ಹೇಳ್ತಾ ಇದ್ದಾನೆ. ಹಾಗಾಗಿದ್ದು ಅವರು ಆ ಥರ ಈಗ ಇವ್ರಿಗೆ ದ್ವಂದ್ವ ಏರ್ಪಡುತ್ತೆ. ಶುಂಭನಿ ಒಂದೇ ವಿಚಾರವನ್ನು ಆಲೋಚನೆ ಒಂದೇ ಸಲ ಆದರೆ ಪರವಾಗಿಲ್ಲ, ಆದರೆ ಇಲ್ಲಿ ಆಲೋಚನೆ ಮಾಡ್ತಿರ್ತಕ್ಕಂಥದ್ದು ಇನ್ನೊಂದು ಆಲೋಚನೆ ಈಚೆ ಬಂದಿದೆ. ಹಾಗಾಗಿ ದ್ವಂದ್ವ ಏರ್ಪಾಡಾಗಿದೆ. ಹಾಗಾದರೆ ಇಂತಹ ಒಂದು ದ್ವಂದ್ವದಲ್ಲಿ ಆಕೆಗೆ ಮತ್ತೆ ಮನವರಿಕೆ ಮಾಡಿಕೊಳ್ಳೋದ್ರಲ್ಲಿ ಈ ಸುಗ್ರೀವ ಫೇಲ್ ಆಗಿದ್ದಾನೆ, ನಾಪಾಸ್ ಆಗಿದ್ದಾನೆ. ಹಾಗಾಗಿ ಇಂತಹ ಸುಗ್ರೀವ ಇದರಲ್ಲಿ ನಾಪಾಸ್ ಆಗಿದ್ದಾನೆ ಅನ್ನೋದಾದರೆ ಇನ್ನೊಬ್ಬನನ್ನು ಕಳಿಸ್ಬೇಕು, ಇನ್ನೂ ಒಂದು ಸತಿ ಟ್ರೈ ಮಾಡೋಣ ಅಂತ. ಯಾರು ಹೋಗ್ತಾರೆ ಅಂದರೆ, ಅತ್ಯಂತ ಕ್ರೂರಿಯಾಗಿರ್ತಕ್ಕಂತಹ, ಅತ್ಯಂತ ಕೋಪಿಷ್ಠನಾಗಿರ್ತಕ್ಕಂತಹ, ಶಕ್ತಿಶಾಲಿಯಾಗಿರ್ತಕ್ಕಂತಹ ಧೂಮ್ರಲೋಚನ ಅಂತಕ್ಕಂಥ ಒಬ್ಬ ರಾಕ್ಷಸ. ಹೆಸರೇ ಹೇಳುತ್ತೆ ಧೂಮ್ರಲೋಚನ. ಆ ಕಣ್ಣುಗಳಲ್ಲಿ ಆ ಒಂದು ಹೊಗೆ ಕಾಣಿಸ್ತಾ ಇರುತ್ತೆ. ಧೂಮ್ರ ಅಂದರೆ ಹೊಗೆ. ಆ ಒಂದು ಧೂಮ್ರಲೋಚನನನ್ನು, ಕಮಲಲೋಚನ ಅಂದರೆ ನಾರಾಯಣನ ಬಗ್ಗೆ ಹೇಳಿದೆ, ಇವನು ಧೂಮ್ರಲೋಚನ, ಕಣ್ಣು ತೆಗೆದ್ರೆ ಸಾಕು ಹೊಗೆ ಬರುವಂಥ ಅಷ್ಟು ಆ ರಾಕ್ಷಸ. ಅವನನ್ನು ಈ ಸಂಧಾನಕ್ಕೋಸ್ಕರ ಕಳಿಸ್ತಾರೆ. ಅವನಿಗೆ ಏನಂತ ಹೇಳಿ ಕಳಿಸ್ತಾರೆ ಅಂದರೆ, ನೋಡು, ಅವಳು ತುಂಬ ಅಹಂಕಾರಿ ಅಂತ ಕಾಣಿಸುತ್ತೆ. ಈ ನಮ್ಮ ಸುಗ್ರೀವನ ಪ್ರಕಾರ ಅವಳು ಅಹಂಕಾರಿ. ಹಾಗಾಗಿ ಅವಳ ಅಹಂಕಾರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಬಾಧೆ ಬರದೇ ಇರೋ ರೀತಿಯಲ್ಲಿ ಅವಳಿಗೆ ಈಗ ಹೋಗಿ ಹರ್ಟಾಗಬಾರ್ದು. ಹಾಗೇನಾರು ಮಾಡೋದಾದ್ರೆ ಕೆಲಸ ಕೆಟ್ಟೋಗ್ಬಿಡುತ್ತೆ. ಸಮಾಧಾನವಾಗಿ, ಸಮಾಧಾನ ಇಷ್ಟೇ, ಬೇದಾಗಿದೆ ಮಾಡೋಕ್ಕೆ ಹೋಗ್ಬಾರ್ದು. ಈ ಎರಡೇ ಪ್ರೋಸೆಸ್ಸಲ್ಲಿ ಅವಳನ್ನು ನೀವು ಹೊಲಿಸ್ಕೊಳ್ಳೋ ಅಂತಹ ಒಂದು ಮಾರ್ಗವನ್ನು ಹುಡುಕಿ ಅವಳನ್ನು ಕರ್ಕೊಂಡು ಬಾ. ಅಕಸ್ಮಾತ್ ಅವಳೇನಾದ್ರು ಬರಲಿಲ್ಲ ಅಂದರೆ, ಅವಳ ಜೊತೇಲಿದ್ದಾಳಲ್ಲ ಕಾಳಿ, ಅವಳು ಸಪೋರ್ಟಿಂದ ಅವಳೇನೋ ಮಾಡ್ತಾ ಇದ್ದಾಳೆ ಅಂದರೆ ಅವಳ ಮೇಲೆ ದಾಳಿ ಮಾಡಿಬಿಡಿ. ಅಥವಾ ಇನ್ಯಾರಾದರೂ ಸಪೋರ್ಟ್ ಇದ್ದಾರೆ ಅವ್ರ ಮೇಲೆ ದಾಳಿ ಮಾಡಿ ಕೊಂದು ಬಿಡಿ. ಅವಳನ್ನು ಜಡೆ ಹಿಡಿದು ಎಳ್ಕೊಂಡು ಬನ್ನಿ. ಬರಲೇ ಇಲ್ಲ ಅಂದರೆ ಬಹಳ ಫೋರ್ಸ್ಫುಲ್ಲಾಗಿ ಅವಳನ್ನ ಜಡೆ ಎಳ್ಕೊಂಡು ಬನ್ನಿ, ನನ್ನ ಮುಂದಕ್ಕೆ ಕೊಂದು ಬಿಡಬೇಡಿ, ಅವಳನ್ನ ಕರ್ಕೊಂಬರ್ಬೇಕಷ್ಟೇ ಅಂತ ಹೇಳ್ತಾನೆ. ಆಗ ಈ ಧೂಮ್ರಲೋಚನ ಏನು ಮಾಡ್ತಾನೆ, ಆಗಲಿ ಅಂತ ಹೇಳಿ ಒಂದಷ್ಟು ಸೈನ್ಯವನ್ನು ಕರ್ಕೊಂಡು ಅವಳ ಹತ್ರ ಹೋಗ್ತಾನೆ. ಕರ್ಕೊಂಡೋಗಿ ಈ ಮಾತನ್ನು ಹೇಳ್ತಾನೆ, ನೀನು ನಮ್ಮ ಸುಗ್ರೀವ ದೂತ ಯಾರು ಬಂದಿದ್ರೋ ಅವನ ಹತ್ರ ನೀನೇನು ಹೇಳಿದ್ಯೋ ಅದು ಅಷ್ಟು ಸ್ಪಷ್ಟವಾಗಿ ಅರ್ಥ ಆಗಿಲ್ಲ. ನಿನ್ನ ಒಂದು ಶರೀರದಿಂದ ನೀನು ಆ ಒಂದು ಅಪೇಕ್ಷೆ ಇಟ್ಟಿದ್ದೀಯ ಅಂದರೆ, ನಿನ್ನ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಸುಖ ಸೌಂದರ್ಯಗಳು ಏನು ಬೇಕೋ ಅದೆಲ್ಲ ನಮ್ಮ ಮಹಾರಾಜ ಕೊಡೋದಕ್ಕೆ ಶಕ್ತನಾಗಿದ್ದಾನೆ. ನೀನು ಇದನ್ನು ಒಪ್ಕೊಂಡು ಬಂದರೆ ಖಂಡಿತವಾಗ್ಲೂ ಕೂಡ ನೀನು ಸುಖ ಪಡ್ತೀಯ, ಮಹಾರಾಣಿ ಆಗ್ತೀಯ, ನಾವೆಲ್ಲ ನಿನಗೆ ತಲೆಬಾಗಿ ನಿನ್ನ ಮಾತಿಗೆ ಅತ್ಯಂತ ಗೌರವವನ್ನು ಕೊಡ್ತೀವಿ ಹಾಗೆ ಅಂತೇಳಿ ಇವನು ಈ ರೀತಿ ಮಾತಾಡ್ತಾನೆ. ಆದರೆ ಆ ತಾಯಿ ಕೋಪಗೊಂಡು ಏನಂತಾಳೆ ಅಂತಂದರೆ, ನಿಮ್ಮ ಮೂರ್ಖ ಮಹಾರಾಜನಿಗೆ ಬುದ್ಧಿ ಇಲ್ಲ, ಅನ್ಯಾಯವಾಗಿ ಕಾಲ ವ್ಯಯ ಮಾಡ್ತಾ ಇದ್ದಾನೆ. ಇದರಿಂದ ನನಗೆ ಬೇಕಾಗಿರೋದೇನೋ, ನಾನು ಅವನ ಹತ್ರ ಯುದ್ಧ ಮಾಡಬೇಕು, ಅವನು ನನಗೆ ಮದುವೆ ಮಾಡ್ಕೋಬೇಕು, ನನ್ನನ್ನು ಅವನು ಗೆಲ್ಲಬೇಕು, ನನ್ನಲ್ಲಿರ್ತಕ್ಕಂಥ ಅಹಂಕಾರವನ್ನು ದಮನ ಮಾಡಬೇಕು, ನನ್ನ ಮೇಲೆ ಅವನು ಇದು ಮಾಡಬೇಕು, ಆಗ ಮಾತ್ರ ನಾನು ಅವನ್ನ ಮದುವೆ ಮಾಡ್ಕೋತೀನಿ. ನೀನು ಒಬ್ಬೊಬ್ಬರಾಗ ಒಬ್ಬ ಸುಗ್ರೀವ ಬಂದಾಗ ಧೂಮ್ರಲೋಚನ ನೀನು ಬಂದಿದ್ಯಾ ನಾ ಆಗೋದಿಲ್ಲ ಅಂತ ಹೇಳ್ತಾಳೆ. ಇವನಿಗೆ ಸಿಟ್ಟು ಏರ್ಬಿಡುತ್ತೆ. ನಾನು ಹೇಳಿದೆ ಅವನು ಮಹಾರಾಕ್ಷಸ ಕ್ರೂರಿ ಅಂತವನಿಗೇನಾಗತ್ತೆ ಹೇಳಿ, ತಡೆಯೋದಿಲ್ಲ ಅವನು. ಹಾಗಾಗಿ ಈ ಧೂಮ್ರಲೋಚನನನ್ನು ಅವನ ಮಾತನ್ನು ಒಪ್ಪೋದಿಲ್ಲ, ಅವನ ಮಾತನ್ನು ಅವಳು ತಿರಸ್ಕಾರ ಮಾಡಿಬಿಡ್ತಾಳೆ. ಯಾವಾಗ ತಿರಸ್ಕಾರ ಮಾಡಿದ್ಲೋ ಈ ಧೂಮ್ರಲೋಚನ ಏನು ಮಾಡ್ದ, ಧೂಮ್ರಲೋಚನಿಗೆ ಏನಾಯಿತು ಅನ್ನೋದನ್ನು ನಾವು ಮುಂದಿನ ಎಪಿಸೋಡಲ್ಲಿ ಹೇಳ್ತೀರಾ. ಓಕೆ ಗುರುಗಳೇ, ಇದುವರೆಗೂ ಸಾಕಷ್ಟು ಮಾಹಿತಿಯನ್ನು ವೀಕ್ಷಕರ ರೀತಿಯಲ್ಲಿ ಹೇಳಿದ್ದೀರಾ, ಧನ್ಯವಾದಗಳು. ನಮಸ್ಕಾರಮ್ಮ. ವೀಕ್ಷಕರೇ, ಇವತ್ತಿನ ಸಂಚಿಕೆ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನೀಡುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಪಟ್ಟಿದ್ದೀವಿ. ಈ ಸಂಚಿಕೆ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.